ಅವನು ಫಸ್ಟ್ನೇ ದಿನನೇ ಬರೋವಾಗ ಒಳ್ಳೆ ಒಳ್ಳೆ ಏನೋ ಎಂಟ್ರಿ ಅಂತಾರಲ್ಲ, ಸಿನಿಮಾ ಬರ್ಬೇಕಾದ ಅದೇನೋ ತೋರಿಸ್ತಾರಲ್ಲ, ಏನಪ್ಪ ಟ್ರೇಲರ್ ಥರ ಬುರುಡೆ ಹಿಡ್ಕೊಂಬಂದ. ಬುರುಡೆ ಬಂದ ತಕ್ಷಣ ಎಲ್ಲ ದಂಗಾಗೋಗ್ಬಿಟ್ರು. ಓ ಏನೋ ಇರಬೇಕು ಬುರುಡೆನೇ ತಂದವನೇ ಅಂದರೆ ಇನ್ನೆಷ್ಟು ಹಣ ತೋರಿಸ್ಬೋದು ಇವನು ಅಂತ. ಅವನು ಬುರುಡೆ ತಂದಲ್ಲ, ಎಲ್ಲಿಂದ ತಂದ? ನಿಮಗೂ ಗೊತ್ತಿದೆ, ಕಾನೂನು ಪ್ರಕಾರ ಗೃಹ ಸಚಿವರಿಗೂ ಗೊತ್ತಿದೆ, ನೀವು ಹಣ ಉಣಿದ ಮೇಲೆ ತೆಗಿಯೋಕ್ಕೆ ನಿಮ್ಗೆ ಅಧಿಕಾರ ಇಲ್ಲ. ನಿಮಗೆ ಕಾನೂನು ಪ್ರಕಾರ ಅಧಿಕಾರನೇ ಇಲ್ಲ. ಇದೆಯಾ? ತಹಸೀಲ್ದಾರ್ ಹೋಗ್ಬೇಕು, ಕೋರ್ಟ್ ಆದೇಶ ಮಾಡಬೇಕು. ಯಾವ್ದಾನ ತೆಗಿಬೇಕಾದ್ರೆ ಕೋರ್ಟ್ ಆದೇಶ ಮಾಡಬೇಕು, ಕ್ಯಾಮ್ರಾ ಹಾಕಬೇಕು, CCTV ಕ್ಯಾಮ್ರಾಗಳನ್ನೆಲ್ಲ ಹಾಕಿ ಆಮೇಲೆ ತೆಗಿಬೇಕು. ಇವನು ಹೆಂಗೆ ತಗೊಂಡ? ಯಾಕೆ ಕೇಳಲಿಲ್ಲ ನೀವು? ಈ ಸರ್ಕಾರ ಜವಾಬ್ದಾರಿಯುತ ಸರ್ಕಾರ ಆಗಿದ್ರೆ ಈ ಸರ್ಕಾರ ಯಾಕೆ ಕೇಳಲಿಲ್ಲ? ಅವನ್ನ ಅರೆಸ್ಟ್ ಮಾಡಬೇಕಾಯ್ತು. ಈ ಬುರುಡೆ ಫಸ್ಟ್ ಆ ಬುರುಡೆ ಎಲ್ಲಿತ್ತು ಅಂತ ಚೆಕ್ ಮಾಡಬೇಕಾಯ್ತು ಈ SIT ಅವರು. ಏನು ಕರೆದಿದ್ದ ಅವನು ಹಿಂದೆ ಎಲ್ಲೋದ್ರೆ ಹಿಂಗೆ ದಡದಡ ಅಂತ ಓಡೋತಾರೆ, ದಡದಡ ಅಂತ ಬರ್ತಾರೆ. ಅವ್ನು ಬುರುಡೆನ ಹಿಡಿದ್ಬಿಟ್ಟಿದ್ರೆ ಅವ್ನು ಬುರುಡೆ ಬಿಡ್ತಾನ ಇಲ್ಲ ಅಂತ ಕ್ಲೀನಾಗಿ ಗೊತ್ತಾಗ್ಬಿಡ್ತಾ ಇತ್ತು. ಬುರುಡೆ ಬಿಟ್ಬಿಟ್ರಿ ನೀವು. ಇವತ್ತು ಸರ್ಕಾರದ ಇಷ್ಟೊಂದು ಹಣವನ್ನ ತೆಗೆದುಕೊಂಡಿದ್ದೀರಾ. ಇವತ್ತು ಮಾಧ್ಯಮದಲ್ಲಿ ಬರ್ತಾ ಇದೆ, ಅನಾಮಿಕ ಸರಿಯಲ್ಲ. ಇದೊಂದು ಅತ್ಯಂತ ಗಂಭೀರವಾಗಿರ್ತಕ್ಕಂಥ ಅತ್ಯಂತ ಗಂಭೀರವಾಗಿರ್ತಕ್ಕಂಥ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಸನ್ಮಾನ್ಯ ಗೃಹ ಸಚಿವರು ಶಬ್ದಕ್ಕೆ ಮತ್ತೆ ಮಾತಿಗೆ ಚರ್ಚೆ ಮಾಡಬೇಡಿ, ಸಬ್ಜೆಕ್ಟ್ ಚರ್ಚೆ ಮಾಡಿ. ಶಬ್ದ ಎಕ್ಸೂಮ್ ಮಾಡಬೇಕಾದ್ರೆ ಗೃಹ ಸಚಿವರು ಒಳ್ಳೆ ಪಾಯಿಂಟ್ ಅವ ಮಾತ್ರ ಮಾಡಬಹುದು, ನಮಗೂ ಅಧಿಕಾರ ಇಲ್ಲ. ಇದನ್ನೆಲ್ಲ ಸ್ಪಷ್ಟಗೊಳಿಸಿದ್ದಾರೆ. ಮಾತಾಡುವ ಮಾತಾಗಬಾರ್ದು ಆಗಬೇಕು ಅಂತಕ್ಕಂಥ ಉದ್ದೇಶವನ್ನು ಅದನ್ನೇ ಹೇಳಿದ್ದು ನಮ್ಮ ನಾಯಕರು, ಅದನ್ನೇ ಜಯಾನಂದ ಅವರೇ. ಅವನಿಗೆ ಎಲ್ಲಿ ಆಯ್ತು ಹೆಂಗೆ